ನಮಸ್ಕಾರ ಸ್ನೇಹಿತರೆ. ಕಡಿಮೆ ಸಮಯದಲ್ಲಿ ರುಚಿಯಾದ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ತಿಳಿಯೋಣ ಬನ್ನಿ. ಮೊದಲಿಗೆ ಒಂದು ಬೌಲ್ ತೊಗೊಂಡು ಬೌಲಲ್ಲಿ ರವೆ ಹಾಕ್ಕೊಂಡು ರವೆನ ಕ್ಲೀನಾಗಿ ನೀಟಾಗಿ ಫ್ರೈ ಮಾಡ್ಕೊಬೇಕು. ರವೆನ ನೀವು ಎಷ್ಟು ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಉಪ್ಪಿಟ್ಟು ಅನ್ನೋದು ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಈಗ ಒಂದು ಬಾಣಲಿನೋ ಇಲ್ಲಾಂದರೆ ಬೌಲ್ ತೊಗೊಂಡು ಅದರಲ್ಲಿ ಎಣ್ಣೆನ ಹಾಕ್ಕೊಳ್ಬೇಕು. ಎಣ್ಣೆ ಸ್ವಲ್ಪ ಕುದಿದಾದ ಮೇಲೆ ಅದರಲ್ಲಿ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ, ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ಳಿ. ಈಗ ಎಣ್ಣೆಗೆ ಕಡಲೆಬೇಳೆನ ಮತ್ತು ಕಡಲೆ ಬೀಜನ ಹಾಕ್ಕೊಳ್ಬೇಕು. ಕಡಲೆಬೇಳೆ ಮತ್ತು ಕಡಲೆ ಬೀಜ ಅನ್ನೋದು ನೀವು ಉಪ್ಪಿಟ್ಟು ತಿನ್ನಬೇಕಾದ್ರೆ ಬಾಯಿಗೆ ತುಂಬ ಟೇಸ್ಟಿಯಾಗಿ ಸಿಗುತ್ತೆ. ಈಗಾಗಲೇ ನಾವು ಉಪ್ಪಿಟ್ಟಿಗೆ ಬೇಕಾಗಿರುವಂಥ ಎಲ್ಲ ತರಕಾರಿಗಳನ್ನು ನೀಟಾಗಿ ಕಟ್ ಮಾಡಿಕೊಂಡು ಒಂದು ಸೈಡಲ್ಲಿ ಇಟ್ಕೊಂಡಿದ್ದೀವಿ. ಉಪ್ಪಿಟ್ಟು ಮಾಡಬೇಕಾದ್ರೆ ಬೇಗ ಬೇಗ ಕೈಗೆ ಸಿಗಬೇಕು ಅಂದ್ಬಿಟ್ಟು ನೀವು ನೋಡ್ಬೋದು. ಈಗ ಕಾಣಿಸ್ತಾ ಇದೆ ನೋಡಿ. ಈಗ ಕುದೀತಾ ಇರೋವಂಥ ಎಣ್ಣೆಗೆ ಈರುಳ್ಳಿನ ಹಾಕ್ತಾಯಿದ್ದೀವಿ. ಈರುಳ್ಳಿನ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿಗೆ ಜೊತೆಗೆ ಈಗ ಕ್ಯಾರೆಟ್ನು ಸಹ ಆ್ಯಡ್ ಮಾಡ್ತಾಯಿದ್ದೀವಿ. ಒಂದೊಂದಾಗಿ ನಾವು ಕೊಯ್ದುಕೊಂಡಿರುವಂಥ ಎಲ್ಲ ತರಕಾರಿಗಳನ್ನ ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು. ಎರಡು ಮೆಣಸಿನ್ಕಾಯಿನ ಸಹ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈಗ ನಾವು ಕೊಯ್ದಿಟ್ಕೊಂಡಿರುವಂಥ ಆಲೂಗಡ್ಡೆನ ಹಾಕ್ಕೊಳ್ತಾ ಇದ್ದೀವಿ. ಆಲೂಗಡ್ಡೆ ಅನ್ನೋದು ನಿಮಗೆ ಉಪ್ಪಿಟ್ಟಲ್ಲಿ ಸ್ಮೂತಾಗಿ ಟೇಸ್ಟಿಯಾಗಿ ಬಾಯಿಗೆ ಸಿಗುತ್ತೆ. ನಿಮ್ಮ ಮನೆಯಲ್ಲಿ ಏನಾದರೂ ನೌಕೋಲ್ ಇದ್ದರೆ ನೀವು ನೌಕೋಲನ್ನು ಸಹ ಆ್ಯಡ್ ಮಾಡ್ಕೊಳ್ಬೋದು. ನೌಕೋಲ್ ಅನ್ನೋದು ಸಹ ಒಂದು ಒಳ್ಳೆಯ ರೀತಿಯ ಟೇಸ್ಟ್ನ ಕೊಡುತ್ತೆ ಬಾಯಿಗೆ. ಈಗ ಟೊಮೊಟೊನ ಹಾಕ್ಕೊಳ್ಬೇಕು. ಇದಕ್ಕೆ ಎಲ್ಲ ತರಕಾರಿಗಳು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದಕ್ಕೆ ನೀವು ಹಾಕ್ಕೊಳ್ಬೇಕಾಗುತ್ತೆ. ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಬೇಕು. ಈಗ ಎಲ್ಲ ತರಕಾರಿಗಳು ಒಂದು 75% 80% ಅಷ್ಟು ಆಯಿಲಲ್ಲೇ ಚೆನ್ನಾಗಿ ಕುಕ್ ಆಗೋ ಥರ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ನಿಮಗೆ ತರಕಾರಿಗಳು ಒಂದು 75% ಅಷ್ಟು ಬೆಂದಿದೆ ಅನ್ನಿಸಿದಾಗ ನೀವು ಇದಕ್ಕೆ ನೀರನ್ನ ಆ್ಯಡ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಒಂದು 75% ಬೆಂದಿದೆ ಅಂತ ನಿಮಗೆ ಒಂದು ಕನ್ಫರ್ಮೇಷನ್ ಬಂದ ಮೇಲೆ ನೀರನ್ನ ಆ್ಯಡ್ ಮಾಡ್ಕೊಬೇಕು. ನಾವೀಗ ಇದಕ್ಕೆ ಒಂದು 2 ಚಮಚನಷ್ಟು ನೀರನ್ನ ಆ್ಯಡ್ ಮಾಡ್ತಾಯಿದ್ದೀವಿ. ನೀವು ಉಪ್ಪಿಟ್ಟು ರವೆ ಅನ್ನೋದು ಎಷ್ಟು ಕ್ವಾಂಟಿಟಿಯಲ್ಲಿ ಫ್ರೈ ಮಾಡ್ಕೊಂಡಿರ್ತೀರೋ ಅಷ್ಟು ಕ್ವಾಂಟಿಟಿಗೆ ಸರಿ ಹೋಗೋಷ್ಟು ನೀರನ್ನ ಇದಕ್ಕೆ ಆ್ಯಡ್ ಮಾಡಬೇಕು. ನೀರು ಚೆನ್ನಾಗಿ ಬಾಯ್ಲ್ ಆಗೋವರೆಗೂ ವೆಯ್ಟ್ ಮಾಡಿ. ನೀರು ಚೆನ್ನಾಗಿ ಕುದೀತಾ ಇದೆ, ತರಕಾರಿಗಳೆಲ್ಲ ಸ್ವಲ್ಪ ಚೆನ್ನಾಗಿ ಬೆಂದಿದೆ ಅನ್ನಿಸಿದಾಗ ನೀವು ಇದಕ್ಕೆ ಉಪ್ಪಿಟ್ಟು ರವೆನ ಆ್ಯಡ್ ಮಾಡಿ. ನೀವು ಉಪ್ಪಿಟ್ಟು ರವೆನ ಆ್ಯಡ್ ಮಾಡ್ಕೊಳ್ತಾ ಒಂದು ಕೈಯಲ್ಲಿ ಸ್ಪೂನಲ್ಲಿ ತಿರ್ಸ್ಕೊಂಡಾಗ ಏನಾಗುತ್ತೆ ಅಂದರೆ ಉಂಟೆಗಳು ಬರ್ದಿರ ಇರುತ್ತೆ, ಕ್ಲೀನಾಗಿ ಸ್ಮೂತಾಗಿ ನೀಟಾಗಿ ಉಪ್ಪಿಟ್ಟು ಅನ್ನೋದು ಆಗುತ್ತೆ. ಸೊ ನೀವು ಒಂದು ಕೈಯಲ್ಲಿ ಉಪ್ಪಿಟ್ಟು ರವೆನ ಹಾಕ್ಕೊಳ್ತಾ ಇನ್ನೊಂದು ಕೈಯಲ್ಲಿ ಸ್ಪೂನಲ್ಲಿ ನೀಟಾಗಿ ಸ್ಮೂತಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ನೀವು ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾಗ ಯಾವುದೇ ರೀತಿ ಉಂಟೆಗಳು ಬರೋಲ್ಲ, ನಿಮಗೆ ಸ್ಮೂತಾಗಿ ಟೇಸ್ಟಿಯಾಗಿರುತ್ತೆ ಉಪ್ಪಿಟ್ಟು ಅನ್ನೋದು. ಈಗ ರವೆ ಉಪ್ಪಿಟ್ಟು ಅನ್ನೋದು ಆಲ್ಮೋಸ್ಟ್ ರೆಡಿಯಾಗಿದೆ. ನೀವು ನೋಡ್ಬೋದು ಎಷ್ಟು ಸ್ಮೂತಾಗಿ ನೀಟಾಗಿ ಕಾಣಿಸ್ತಾ ಇದೆ ಅನ್ನೋದನ್ನು. ನೋಡಿ 90% ಅಷ್ಟು ಆಲ್ರೆಡಿ ರವೆ ಉಪ್ಪಿಟ್ಟು ಆಗಿದೆ. ಸ್ಮೂತಾಗಿ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ಈಗ ಇದನ್ನು ಸರ್ವ್ ಮಾಡಿಕೊಂಡು ತಿಂದು ನೋಡೋಣ ಟೇಸ್ಟ್ ಹೇಗಿದೆ ಅಂತ. ನಿಜ ಹೇಳ್ತಾ ಇದ್ದೀವಿ, ಟೇಸ್ಟು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನೀವು ನಿಮ್ಮ ಮನೆಗಳಲ್ಲಿ ಇದನ್ನು ಟ್ರೈ ಮಾಡಬೇಕು. ತುಂಬ ಕಡಿಮೆ ಸಮಯದಲ್ಲೇ ತುಂಬ ರುಚಿಕರವಾಗಿ ಮಾಡ್ಕೊಳ್ಬೋದು. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ. ಮುಂದಿನ ದಿನಗಳಲ್ಲಿ ನಮ್ಮ ಕಡೆಯಿಂದ ಇನ್ನೂ ಉತ್ತಮ ರೀತಿಯ ಉತ್ತಮ ಗುಣಮಟ್ಟದ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೇವೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.